ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಸೊ ನಾನು ಬಂದಿರತಕ್ಕಂಥ ಜಾಗ ಬಂದು ಐಕಿಯಾ ಕಂಪನಿ. ಇಲ್ಲಿ ಬಂದು ನೀವು ಮಕ್ಕಳನ್ನ ಬಿಟ್ಟು ಹೋದರೆ ಅವ್ರು ನೋಡ್ಕೋತಾರೆ ಚೆನ್ನಾಗಿ. ರೂಮ್ ಈ ಥರ ಇರುತ್ತೆ, ಪಕ್ಕಾ ರೂಮ್ ಹೆಂಗಿರಬೇಕು ಅದೇ ಥರ ರೂಮ್ ಇರುತ್ತೆ, ಬಟ್ ಲಕ್ಸುರಿಯಸ್ ಆಗಿರುತ್ತೆ. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಗುರು, ಇದು ಮಾತ್ರ ಆರಾಮಾಗಿ ಮಲ್ಕೊಳ್ಳೋಕ್ಕೆ ಮಕ್ಳಿಗೆ ಮಾತ್ರ ಈಸಾಗಿರೋ ಜಾಗ ಇದು. ಏನು ಚೆನ್ನಾಗಿ ಮಾಡೋರು ಗೊತ್ತಾ, ಇದು ಓದ್ಕೊಳ್ಳೋಕ್ಕೆ ಅಂತ ಅವ್ರುಗಳಿಗೆ. ರಿಯಲ್ಲ ಅಲ್ಲ ರಿಯಲ್ ಏನಲ್ಲ, ಅದು ಸುಮ್ಮನೆ ಪ್ಲಾಸ್ಟಿಕ್ ಇಟ್ಟಿದ್ದಾರೆ. ಮಲ್ಕೋಬೋದಿಲ್ಲೆಲ್ಲ, ಮಲ್ಕೊಳ್ಳೋಕ್ಕೂ ಆಗುತ್ತೆ. ಚಪಾತಿನ ಚಪಾತಿ ಎಲ್ಲ, ಅದು ಚಪಾತಿ ಥರ ಸ್ಟಿಕ್ಕರ್ ಅಂಟಿಸಿದ್ದಾರೆ, ಚಪಾತಿ ಥರ ಅಂಟಿಸಿದ್ದಾರೆ ಅಂತೆ. ಈ ಥರದ್ದು ಒಂದೊಂದು ರೂಮ್ಗಳನ್ನೇ ಮಾಡಿಬಿಟ್ಟವ್ರಲ್ಲ ಅಂತ ಐಕಿಯಾ. ಫುಲ್ ಒಂದು ಮನೆ ಅಪ್ಪ. ಇವಾಗ ಮನೆ ನೋಡಿದ್ರೆ ಹೆಂಗಿರುತ್ತೆ, ನೀವು ಮನೇಲಿ ಏನೇನು ಸೆಟಪ್ ಮಾಡ್ಕೊಂಡಿರ್ತೀರೋ ಪ್ರತಿಯೊಂದು ಐಟಮ್ಸ್ ಏನೇನು ಬೇಕೋ ಅದೆಲ್ಲ ನೀವು ಸೆಟಪ್ ಮಾಡ್ಕೊಡ್ತಾರೆ. ಆ್ಯಕ್ಚುಲಿ ನಮಗೆ ಈ ಥರ ಒಂದು ಯೋಗ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬರುತ್ತೆ ಬಟ್ ಮುಂದೆ ಬರುತ್ತೆ, ತುಂಬ ಲೇಟ್ ಆಗುತ್ತೆ. 60 ರೂಪಾಯಿ ಅಂತ ಒಂದು ವಾಟರ್ ಬಾಟ್ಲ್, ಒಂದು ಕಾಫಿಗೆ 60 ರೂಪಾಯಿ ಅಂತ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಸೊ ನಾನು ಬಂದಿರತಕ್ಕಂಥ ಜಾಗ ಬಂದು ಐಕಿಯಾ ಕಂಪನಿ. ಫಸ್ಟ್ ಆಫ್ ಆಲ್ ಈ ಕಂಪ್ನಿ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದರೆ, ಈ ಕಂಪ್ನಿ ಬಂದು ಸ್ವೀಡಿಷ್ ದೇಶದ್ದು. ಇದರ ಟೋಟಲ್ ಬ್ರಾಂಚಸ್ ಬಂದು 425 ಇದೆ, ಟೋಟಲ್ 50 ಕಂಟ್ರಿಗಳಲ್ಲಿ. ಇಂಡಿಯಾದಲ್ಲಿ ಈ ಕಂಪ್ನಿ ಬಂದು 4 ಕಡೆ ಇದೆ. ಹೈದರಾಬಾದಲ್ಲಿ 2 ಇದೆ, ಮುಂಬೈಯಲ್ಲಿ 1 ಇದೆ, ನಮ್ಮ ಬ್ಯಾಂಗ್ಳೂರಲ್ಲಿ ಇದೇ ಫಸ್ಟ್ ಆಗಿರೋದು. 22nd ನಮ್ಮ CM ಬೊಮ್ಮಾಯಿ ಅವರು ಇದನ್ನು ಇನಾಗ್ರೇಷನ್ ಮಾಡಿದ್ದಾರೆ. ಯಾವ ಜಾಗ ಅಂದರೆ ನಾಗಸಂದ್ರ ಮೆಟ್ರೋ ಸ್ಟೇಷನಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆ ಮೆಟ್ರೋ ಸ್ಟೇಷನಿಂದ ಸ್ವಲ್ಪ ಈ ಕಡೆ ಕ್ರಾಸ್ ಆದರೆ ನಿಮಗೆ ಐಕಿಯಾ ಕಂಪ್ನಿ ಕಾಣಿಸುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ ನೋಡಿ. ದೊಡ್ಡದಾಗಿ ಮೇಲ್ಗಡೆನೂ ಹಾಕ್ಬಿಟ್ಟವ್ರೆ ಅವ್ರದ್ದು ಲೋಗೋನ. ಸೊ ಒಳಗಡೆ ಏನಿದೆ ಎತ್ತ ಇದೆ ಎಲ್ಲಾನು ಒಂದು ರೌಂಡ್ ಹಾಕೊಂಡು ಬರೋಣ. ಸೊ ಬನ್ನಿ ಹೊರಡೋಣ. ಸಂಡೇ ಮತ್ತು ಸ್ಯಾಟರ್ಡೆ ಬಂದು ಈ ರೇಂಜಿಗೆ ಕ್ಯೂ ಇರುತ್ತಂತೆ. ಇದೆಲ್ಲ ಜಾಗ ಕ್ಯೂ ನಿಂತ್ಕೊಳ್ಳೋದಂತೆ. ಈ ಜಾಗ ಬಂದು ಕಿಡ್ಸ್ನ ಕರ್ಕೊಂಬಂದಿರ್ತಾರಲ್ಲ, ಸೊ ಕರ್ಕೊಂಬಂದಿರ್ತಕ್ಕಂಥ ಮಕ್ಕಳು ನಿಮ್ಮ ಮಾತು ಕೇಳಿಲ್ಲ ಅಂದರೆ ಆ ಕಡೆ ಓಡಾಡಕ್ಕೆ ಸ್ಟಾರ್ಟ್ ಆದರೆ, ಇಲ್ಲಿ ಬಂದು ನೀವು ಮಕ್ಕಳನ್ನ ಬಿಟ್ಟು ಹೋದರೆ ಅವ್ರು ನೋಡ್ಕೋತಾರೆ ಚೆನ್ನಾಗಿ. ಸೊ ಅದಕ್ಕೆ ಪೇ ಮಾಡಬೇಕಾ? ಪೇ ಏನೂ ಮಾಡೋಂಗಿಲ್ಲ, ಆರಾಮಾಗಿ ಕಿಡ್ಸ್ನ ತೊಗೊಂಬಂದು ಇಲ್ಲಿ ಬಿಟ್ಬಿಟ್ಟು ಹೋಗ್ಬೋದು. ಇದು ಎಂಟ್ರಿ. ನಿಮಗೆ ಫಸ್ಟ್ ಫ್ಲೋರ್ ಹೋಗ್ಬೇಕು ಫಸ್ಟು. ಸೊ ಫಸ್ಟ್ ಫ್ಲೋರ್ ಹೋದ್ರೇ ನಿಮಗೆ ಎಲ್ಲ ಚೆನ್ನಾಗಿ ನೋಡೋಕ್ಕಾಗೋದು. ಅದಾದಮೇಲೆ ಡೌನ್ ಫ್ಲೋರ್ ಒಂದಿದೆ, ಆ ಫ್ಲೋರ್ ಆಮೇಲೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಅವ್ರ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ 100 ರೂಪೀಸ್ 45,000. ಸೊ ಇದು ಏನು ಅಂತಂದರೆ, ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಟೋಟಲ್ ರೂಮು, ಈ ಸೆಟಪ್ಪಲ್ಲಿ ಏನೇನು ಕಾಣಿಸ್ತಾ ಇದೆ ನೋಡಿ, ಪಾರ್ಟ್ಸ್ಗಳು, ಪ್ರತಿಯೊಂದು ವಸ್ತುಗಳು ಏನಿದಾವಲ್ಲ ಇವೆಲ್ಲನೂ 45,000 ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ಪ್ರತಿಯೊಂದು ಸೆಟಪ್ ಏನಿದೆಯಲ್ಲ ಇಲ್ಲಿರೋದು, ಓಕೆನಾ, ಈ ಸೆಟಪ್ ಎಲ್ಲನೂ ನಿಮಗೆ ಆರಾಮಾಗಿ ಅವರು ನಿಮ್ಮ ರೂಮ್ಗೆ ಸೆಟ್ ಆಗೋ ಥರ ಮಾಡಿಕೊಡ್ತಾರೆ. ಸೊ ಅದೇ ಇದರ ಉದ್ದೇಶ. 45,000 ಪ್ರತಿಯೊಂದು ಪಾರ್ಟ್ಸು ಏನೇನು ಕಾಣಿಸ್ತಿದೆಯಲ್ಲ, ಲ್ಯಾಂಪು ಇದೆಲ್ಲನೂ ನಿಮಗೆ ನಿಮ್ಮ ರೂಮ್ಗೆ ಯಾವ ಥರ ಅಡ್ಜಸ್ಟ್ಮೆಂಟ್ ಬೇಕು, ನಿಮ್ಮ ಏನು ಜಾಗ ಏನಿದೆಯಲ್ಲ ಆ ಜಾಗ ಹೇಳಿದ್ರೆ ಅವರೇ ಬಂದು ಸೆಟ್ ಮಾಡಿಕೊಡ್ತಾರಂತ. ಸೊ ಅದಕ್ಕೆ ತಕ್ಕನಾಗಿ ವರ್ಕಿಂಗ್ ಪ್ಲೇಸ್ ಇದು. ಸೊ ಬರೀ ಲ್ಯಾಂಪ್ ಬೆಲೆ ಬಂದು 1,090 ರೂಪಾಯಿ ಅಂತ. ಡೈನಿಂಗ್ ಟೇಬಲ್ ಎಲ್ಲ ಇದೆ. ಇದು ಪೂರ ಸೆಟಪ್ ಬಂದು 32,000. ಅಲ್ಲಿ ಕಿಚನ್ ನೋಡಾದ್ಮೇಲೆ ನಿಮಗೆ ಒಂದು ರೂಮ್ ಸಿಗುತ್ತೆ, ಓಕೆನಾ. ರೂಮ್ ಈ ಥರ ಇರುತ್ತೆ, ಪಕ್ಕಾ ರೂಮ್ ಹೆಂಗಿರಬೇಕು ಅದೇ ಥರ ರೂಮ್ ಇರುತ್ತೆ, ಬಟ್ ಲಕ್ಸುರಿಯಸ್ ಆಗಿರುತ್ತೆ ನೋಡಿ. ಈ ಥರ ಎಲ್ಲ ಇದೆ, ಕೂತ್ಕೋಬೋದು ಕೂಡ. ಸೊ ಟ್ರಯಲಿಗೆಲ್ಲ ಇಡ್ತಾರೆ, ನೋಡ್ಬೋದು, ಓಕೆನಾ. ನೋಡಿ ಈ ಥರ ಎಲ್ಲ ಇದೆ. ಕಾಸ್ಟ್ಗಳು ಹೇಳ್ಬಿಡ್ತೀನಿ ರೀ, ಇದ್ರದ್ದು ಒಂದೊಂದು ಕಾಸ್ಟ್ ಎಷ್ಟಿದೆ ಅಂತ. ಇದಕ್ಕೆ ಬಂದು 2,500 ಅಂತ. ನೆಕ್ಸ್ಟ್ ನೀವು ಬಂದರೆ ಇಲ್ಲಿ ವಾಶ್ರೂಮ್ ಸಿಗುತ್ತಾ, ಒಂದು ವಾಶ್ರೂಮು, ಓಕೆನಾ. ಶವರು ಇಲ್ಲೇ ಸಿಗುತ್ತಾ ಸ್ನಾನ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟು ಇನ್ಕ್ಲೂಡಿಂಗ್ ಟಾಯ್ಲೆಟ್ ಕೂಡ ಇಲ್ಲೇ ಇರುತ್ತೆ. ಈ ಥರದ ರೂಮ್ಗಳು ತುಂಬಾ ಇದ್ದಾವೆ, ಡಿಫ್ರೆಂಟ್ ಆಗಿದ್ದಾವೆ. ಸೊ ನೀವು ನೋಡಿಬಿಟ್ಟು ನಿಮ್ಗೆ ಯಾವ ಥರ ಸೆಟಪ್ ಬೇಕೋ ಆ ಥರ ನಿಮ್ಮ ಒಂದು ಹೋಮ್ಗೆ, ನಿಮ್ಮ ರೂಮ್ಗೆ ಯಾವ ಥರ ಜಾಗ ಬೇಕೋ ಅದನ್ನು ಅವರು ನಿಮ್ಮ ಸೈಜಿಗೆ ತಕ್ಕ ಹಾಗೆ ಯಾವ ಸ್ಪೇಸಲ್ಲಿ ಯಾವುದನ್ನು ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾರೆ. ಸೊ ಅವ್ರು ಮಾಡಿಕೊಡ್ತಾರೆ. ಪ್ರತಿಯೊಂದು ಪಾರ್ಟ್ಸ್ ಕೂಡ ಅಲ್ಲಿ ನಿಮಗೆ ಫುಲ್ ಸೆಟಪ್ ಬೇಕಂದರೆ ಇಷ್ಟು ಅಂತ ಅಮೌಂಟ್ ಇರುತ್ತೆ. ಸೊ ಆ ಅಮೌಂಟಲ್ಲಿ ನಿಮಗೆ ಅದನ್ನು ಮಾಡಿಕೊಡ್ತಾರೆ.
ಇದು ಬಂದು ನಿಮಗೆ ಪ್ರತಿಯೊಂದು ಸೋಫಾಗಳೇನು ಲಿವಿಂಗ್ ಏರಿಯಲ್ಲಿ ಏನೇನು ಇರುತ್ತೋ ಎಲ್ಲ ಪಾರ್ಟ್ಸ್ಗಳು ಸಪ್ರೇಟಾಗಿ ಸಿಗುತ್ತೆ ನಿಮಗೆ. ಪ್ರತಿಯೊಂದೊಂದು ಲೈಕ್ ಸೋಫಾ ಆಗಿರ್ಬೋದು, ಚೇರ್ ಆಗಿರ್ಬೋದು, ಎಲ್ಲನೂ ಇಲ್ಲಿ ಸಪ್ರೇಟಾಗಿ ಸಿಗುತ್ತೆ. ತೊಗೋಬೋದು. ನಿಮ್ಗೆ ರೀಸನಬಲ್ ಪ್ರೈಸ್ ಅನಿಸಿದ್ರೆ ತೊಗೊಂಡು ಹೋಗ್ಬೋದು. ನೆತ್ತಿಗಿದೆ ಅಂತಾರಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಫ್ಲಫಿ ಅಂತಾರೆ. ನನಗೆ ನಿಜ ಗೊತ್ತಿಲ್ಲ, ಯಾರೋ ಒಬ್ರು ಹೇಳಿದ್ರು. ಲಿವಿಂಗ್ ಏರಿಯಾಗೆ ಏನೇನು ಬೇಕೋ ಆ ಎಕ್ಸಸರೀಸು, ಆ ಫರ್ನಿಚರ್ಸ್ ಎಲ್ಲ ನಾನು ತೋರಿಸಿದ್ದೀನಿ. ಇವಾಗ ಏನು ಬರುತ್ತಲ್ಲ, ನೀವು ಊಟ ಮಾಡಬೇಕು ಅಂದರೆ ಡೈನಿಂಗ್ ಟೇಬಲ್ ಏನಿದೆ, ಡೈನಿಂಗ್ ಟೇಬಲು ಪ್ಲಸ್ ಚೇರು, ಅಲ್ಲಿ ಏನೇನು ಬರುತ್ತೋ ಆ ಪಾರ್ಟ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಈ ಥರದ ಡೈನಿಂಗ್ ಟೇಬಲ್ಗಳು, ಒಟ್ನಲ್ಲಿ ಊಟ ಮಾಡೋಕ್ಕೆ ಕೂತ್ಕೊಂಡಾಗ ಏನೇನು ಇರುತ್ತೋ ಅದೆಲ್ಲನೂ ಇಲ್ಲಿ ಸಿಗುತ್ತೆ. ಇಲ್ಲಿ ಬಂದರೆ ಎಲ್ಲ ಚೇರ್ಗಳು ಕಾಣಿಸುತ್ತೆ ನಿಮಗೆ. ಓಕೆನಾ, ಆ ಥರ ಇದೆ. ಎಲ್ಲದ್ರ ಮೇಲೂ ನೀವು ಕೂತ್ಕೊಂಡು ನೋಡ್ಬೋದು. ಓಕೆನಾ, ಪ್ರತಿಯೊಂದೂ ಲೈಕ್ ರಿಚ್ಚಾಗಿ ನಿಮ್ಗೆ ಕಾಣಿಸುತ್ತೆ ನೋಡೋಕೆ ಮಾತ್ರ. ನೋಡೋಕ್ಕೂ ಮತ್ತು ಎಲ್ಲನೂ ರಿಚ್ಚಾಗೇ ಇದೆ. ಓಕೆನಾ, ನೋಡಿ ಚೆನ್ನಾಗಿದೆ ಅಂದರೆ ಯೂಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಮಗೆ ಈ ಥರ ಒಂದು ಯೋಗ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬರುತ್ತೆ ಬಟ್ ಮುಂದೆ ಬರುತ್ತೆ, ತುಂಬ ಲೇಟ್ ಆಗುತ್ತೆ. ಸದ್ಯಕ್ಕೆ ಇವಾಗಲೇ ಅನುಭವಿಸ್ಬೇಡ ಅಂತ ಕೂತ್ಕೊಂಡು ನೋಡ್ಕೊತಾ ಇದ್ದೀನಿ ಎಲ್ಲನೂ. ವರ್ಕ್ ಫ್ರಮ್ ಹೋಮ್ ಇದ್ದರೆ ಆರಾಮಾಗಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಒಂದು ಜಾಗ, ಇದನ್ನು ಅವರೇ ಸೆಟಪ್ ಮಾಡಿಕೊಡ್ತಾರೆ ನಿಮಗೆ ಬೇಕು ಅಂದರೆ. ಪಾರ್ಟ್ಸು ಸಿಗುತ್ತೆ ಲೈಕ್ ಈ ಥರದ್ದು ಫುಲ್ ಸೆಟ್ ಲ್ಯಾಂಪಿಂಗ್ ಥರ. ಗೇಮಿಂಗ್ ಚಾನಲ್ಗೆ ಬೆಸ್ಟ್ ಇರುತ್ತೆ ನೋಡಿ. ಗೇಮಿಂಗ್ ಚೇರಾ ಸೆಟ್ ಮಾಡೋಕ್ಕೆ ಈ ಥರ ಚೇರ್ಗಳೆಲ್ಲ ಸಿಗುತ್ತೆ ನಿಮಗೆ. ಈ ಫುಲ್ ಏರಿಯಾ ಬಂದು ಬರೀ ಮಂಚ ಮತ್ತು ಬೆಡ್ ಇದೆಲ್ಲನೂ ಇಲ್ಲೇ ಇರುತ್ತೆ. The brothers on the rise now. Endless celebrations all in my house. Levitating now, I'm super duper fly now. London boy, but they see where I reside now. Put the time in while you. ಇವಾಗ ನಾನು ಇರ್ತಾ ಇರ್ತಕ್ಕಂಥ ಜಾಗ, ನಿಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅಂತ ಒಂದು ಜಾಗ ಕೊಡ್ತೀರಲ್ಲ, ಒಂದು ರೂಮ್ ಕೊಡ್ತೀರಲ್ಲ, ಆ ರೂಮು ಇಲ್ಲೆಲ್ಲ ಬರೋದು ಅದೇ ರೂಮ್ಗಳು. ಸೊ ಆ ರೂಮ್ನ ನಿಮಗೆ ತೋರಿಸ್ತೀನಿ ಒಂದೊಂದೇ. ಏನು ಕ್ಯೂಟ್ ಆಗಿದೆ ಗೊತ್ತಾ, ಸಖತ್ತಾಗಿದೆ. ನೋಡ್ತಿದ್ದಂಗೆ ನಾವೇ ಮಲ್ಕೋಬೇಕು ಅನಿಸುತ್ತೆ. ಇದು ರೂಮ್ನ ಎಂಟ್ರಿ. ಚಿಕ್ಕ ಮಕ್ಕಳಿಗೆ ಮಲ್ಕೊಳ್ಳೋಕ್ಕೆ ಬೆಡ್ಡು. ಓಕೆನಾ, ಅವುಗಳಿಗೆ ಏನೇನು ಇಟ್ಕೊಳ್ಳೋಕ್ಕೆಲ್ಲ ಜಾಗ. ಇದು ಬೆಡ್ಡು. ಈ ಥರ ಎಲ್ಲ ಕಾಣಿಸುತ್ತೆ ನೋಡಿ. ಚಿಕ್ಕ ಚೇರು, ಅವು ವರ್ಕ್ ಮಾಡೋಕ್ಕೆ, ಇಲ್ಲ ಏನಾದರೂ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ ವರ್ಕ್ ಮಾಡೋಕ್ಕೆ ಈ ಥರ ಜಾಗ, ಕೂತ್ಕೊಳ್ಳೋಕ್ಕೊಂದು ಸ್ಟೂಲು, ಫುಲ್ ಕಂಪ್ಲೀಟ್ ಸೆಟಪ್ ಇರುತ್ತೆ. ಇಲ್ಲೊಂದು ಸೆಟಪ್ ಹಂಗೆ ಇದೆ, ಇದು ಕೂಡ ಹಂಗೆ ಇದೆ. ಓಕೆನಾ, ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಪಾಪ ಓ ಇಲ್ಲಿದೆ ನೋಡಿ ಒಳಗಡೆ. ಅಬ್ಬಾ, ನಾವು ಎಂಟ್ರಿ ಆಗೋಣ ಬನ್ನಿ. ವಾವ್, ಏನು ಸಕ್ಕತ್ತಾಗಿ ಮಾಡೋರು ನೋಡು. ಅಬ್ಬಾ, ಇದು ಆರಾಮಾಗಿ ಕೂತ್ಕೊಂಡು ವರ್ಕ್ ಮಾಡೋದಕ್ಕೆ ನೋಡಿ. ಅಲ್ಲೇ ಕ್ಯೂಟಾಗಿರ್ತಕ್ಕಂಥ ಜಾಗ, ಅವ್ರಗಳಿಗೆ ಇಟ್ಕೊಳ್ಳೋಕೆ ಜಾಗ ಏನಾದರೂ ಇದ್ರೆ. ಮಿರರ್ ಅವ್ರಿಗೆ ಅಂತಲೇ ಸಪ್ರೇಟು. ಒಬ್ಬ ನೋಡಿ, ಕ್ಯಾಪ್ಗಳೆಲ್ಲ ಹಾಕಿದ್ದಾರೆ. ಅವ್ರಗಳಿಗೆ ಕ್ಲಾತ್ಸ್ ಅದೆಲ್ಲ ಇರೋದಲ್ಲ, ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ. ಇದು ಒಂದು ಬೆಡ್ ಅವ್ರಗಳಿಗೆ ಇಟ್ಕೊಳ್ಳೋಕ್ಕೆ. ಸೊ ಇದು ಸಪ್ರೇಟಾಗಿ ಮಕ್ಕಳಿಗೆ ಚಿಲ್ಡ್ರನ್ಸ್ IKEA ಅಂತ ಹಾಕ್ಬಿಟ್ಟವ್ರೆ. ನಿಮ್ಮ ಎಂಟ್ರಿ ಬಂದು ಫಸ್ಟ್ ಫ್ಲೋರ್ಗೆ ಅಲ್ಲಿಂದ ಆಗುತ್ತಾ. ಅಲ್ಲಿಂದ ಎಂಟ್ರಿ ಆಗಿ ಆ ಕಡೆ ಎಲ್ಲ ನೋಡ್ಕೊಂಡು ಬರ್ತೀರಾ. ನೀವು ನೋಡ್ಕೊಂಡು ಬಂದು ಈ ಒಂದು ಪಾಯಿಂಟ್ಗೆ ಬರ್ತೀರಾ. ಆ ಡೋಂಟ್ ಫರ್ಗೆಟ್ ಇದೆಯಲ್ಲ, ನೀವು ಅಲ್ಲಿಂದ ನೀವು ಎಂಟ್ರಿ ಕೊಡೋದೆ ಫುಡ್ ಕೋರ್ಟ್ಗೆ. ಇದು ನಿಮ್ಗೆ ಎಂಟ್ರಿ ಆಗುತ್ತಾ. ಇವಾಗ ನೀವು ಏನಾದರೂ ತೊಗೋಬೇಕು ಅಂದರೆ ಇದು ನಿಮಗೆ ಎಂಟ್ರಿ. ಈ ಎಂಟ್ರಿಯಿಂದ ಅಲ್ಲೆಲ್ಲ ತೊಗೋಬೇಕು. ಅಲ್ಲಿ ತೊಗೊಂಡು ಇಲ್ಲಿ ಬಿಲ್ಲಿಂಗ್ ಆಗುತ್ತಾ. ಬಿಲ್ಲಿಂಗ್ ಆಗ್ಬಿಟ್ಟು ನೆಕ್ಸ್ಟ್ ನಿಮ್ಮ ಕಾಫಿಗೆ ಒಂದು ಮಗ್ ಕೊಡ್ತಾರೆ. ಆ ಮಗ್ಗು ಬಂದು ಅಲ್ಲಿ ತೊಗೊಂಡೋದ್ರೆ ನಿಮಗೆ ಕಾಫಿ ಹಾಕೋಬೋದು. ಈ ಥರ ಟ್ರಾಲಿ ಇರುತ್ತೆ. ಟ್ರಾಲಿ ತೊಗೋಬೇಕು. ತೊಗೊಂಡು ಆ ಥರ ಪ್ಲೇಟ್ಸ್ ಇರುತ್ತೆ. ಪ್ಲೇಟ್ಸ್ ತೊಗೊಂಡು ಈ ಥರ ಇಟ್ಕೊಳ್ಬೇಕು. ಸೆಟಪ್ ಮಾಡ್ಕೋಬೇಕು. ಈ ಥರ ಸೆಟಪ್ ಮಾಡಿಕೊಂಡು ನೆಕ್ಸ್ಟ್ ನೀವು ತೊಗೊಂಡೋಗಿ ಏನು ಬೇಕೋ ನಿಮ್ಮ ಫುಡ್ನ ತೊಗೊಂಡೋಗ್ಬೇಕು. ನಾನು ಬರೀ ಒಂದು ಕಾಫಿ ತೊಗೋತೀನಿ. ಸೊ ಕಾಫಿಗೋಸ್ಕರ ಏನು ಅದೆಲ್ಲ ಟ್ರಾಲಿ ಏನು ಬೇಡ, ಜಸ್ಟ್ ಈ ಥರ ಒಂದು ಮಗ್ ತೊಗೋತೀನಿ ಸಾಕು. 60 ರೂಪಾಯಿ ಅಂತ ಒಂದು ವಾಟರ್ ಬಾಟ್ಲ್. ಚೀಸ್ ಕೇಕೆಲ್ಲ 190. ನೀವೇ ಹಾಕೋಬೋದು, ಇಲ್ಲ ಅಂದರೆ ಅವರು ಹಾಕ್ತಾರೆ. ಒಂದು ಕಾಫಿ
ಓಕೆ ಕ್ಯಾಶ್ ಬನ್ನಿ ನಮ್ಮ ಕಾಫಿನ ನಾವು ಹಾಕೊಳ್ಳೋಣ. ಕೆಫೆ ಲಟ್ಟೆ ಅಂತ ಇದೆಯಲ್ಲ, ನಿಮ್ಗೆ ಯಾವ್ದು ಬೇಕಂತ ಚೂಸ್ ಮಾಡ್ಕೋಬೋದು. ಹಾಟ್ ವಾಟರ್ ಇದೆ, ಕೇಫ್ ಲಟ್ಟೆ ಇದೆ, ಕ್ಯಾಪಿಸಿನೋ ಇದೆ, ಎಕ್ಸ್ಪ್ರೆಸ್ಸೋ ಇದೆ, ಬ್ಲ್ಯಾಕ್ ಕಾಫಿ ಇದೆ, ಹಾಟ್ ಮಿಲ್ಕ್ ಇದೆ. ಇದು ಬಂದು ಶುಗರ್. ಕಾಫಿ ರೆಡಿ ನಮ್ಮದು. ಒಂದು ಕಾಫಿಗೆ 60 ರೂಪಾಯಿ ಅಂತೆ. ಸೊ 60 ರೂಪಾಯಿಗೆ ಒಂದು ಮಗ್ ಕೊಡ್ತಾರೆ, ಓಕೆನಾ. ಸೊ ಒಂದು ಮಗ್ಗು ತೊಗೊಂಡು ನೀವು ಬಂದರೆ 3 ಟೈಮ್ಸ್ ನೀವು ಕುಡಿಬೋದು. ಒಂದು ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿನೂ ಕುಡಿಬೋದು. ಯು ಕ್ಯಾನ್ ರಿಫಿಲ್ ಎನಿ ಟೈಮ್ ಅಂತ ಅಂದರು. ಫುಡ್ ಏನೋ ತುಂಬ ಚೆನ್ನಾಗಿರುತ್ತಂತೆ. ಇಲ್ಲಿರೋ ಫುಡ್ ಎಲ್ಲ ಒಂದು ಸ್ವೀಡಿಷ್ ದೇಶದಂತೆ. ಸೊ ಅದಕ್ಕೆ ಅಂತಲೇ ಸಪ್ರೇಟಾಗಿ ಇರೋ ಒಂದು ರೆಸ್ಟೋರೆಂಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಇನ್ನೂ ಒಂದು ಜಾಗ ಇದೆ, ಆ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು ನಿಮಗೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಜಾಗ ಇದೆ. ಸೊ ಅದೊಂದು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಿಮಗೆ ಸೀದಾ ಎಂಡ್ ಮಾಡ್ತೀನಿ ಇದನ್ನು ವ್ಲಾಗ್ನ. ಇದು ಒಂದು ಫುಡ್ ಕೋರ್ಟ್. ಅಂದರೆ ಕಿಚನ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತಾ. ಈ ಸ್ಪೂನ್ಗಳು ಬಂದು ಎಷ್ಟಿದೆ ಅಂದ್ರೆ 139 ಇದೆ. ಕುಕ್ವೇರ್ ಆ್ಯಂಡ್ ಟೇಬಲ್ ವೇರ್. ನಾನು ಏನೋ ಚಿಕ್ಕದಿನ ಅಂದ್ಕೊಂಡೆ, ನೋಡಿದ್ರೆ ಹೋಮ್ ಆರ್ಗ್ಯಾನಿಕ್ಸ್ ಏನೇನು ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ ನೋಡಿ. ಬಾತ್ರೂಮಲ್ಲಿ ಏನೇನು ಬೇಕೋ ಅದೆಲ್ಲ ಇದೆ ಅಲ್ಲಿ. ಈ ರೇಂಜಿಗೆಲ್ಲನೂ ಫಿಲ್ ಮಾಡಿಟ್ಟವ್ರೆ ಅವರು. ಬಿಲ್ಲಿಂಗು ಕೂಡ ಇಲ್ಲೇ ಗ್ರೌಂಡ್ ಫ್ಲೋರ್ ಎಲ್ಲ ನಡೆಯೋದು. ಇಲ್ಲಿ ಎಲ್ಲನೂ ಸ್ಟೋರ್ ಮಾಡಿಟ್ಟಿದ್ದಾರೆ, ಓಕೆನಾ. ಇಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡೋಕ್ಕೆ ಎಲ್ಲ ಟೇಬಲ್ಗಳು ಏನು ಬೇಕೋ ಎಲ್ಲನೂ ಇಲ್ಲೇ ಇದೆ. ಫುಲ್ ಬಂದು ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ. ಎಲ್ಲನೂ ಇವರು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಇದನ್ನೆಲ್ಲ ಖಾಲಿ ಆದಷ್ಟು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಈಗ ಗ್ರೌಂಡ್ ಫ್ಲೋರಲ್ಲಿ ಕೂಡ ಹಾಟ್ ಡ್ರಿಂಕ್ಸ್ ಸಿಗುತ್ತಾ, ಕೋಲ್ಡ್ ಡ್ರಿಂಕ್ಸು ಕೂಡ ಸಿಗುತ್ತಾ. ಇಲ್ಲಿ ಚಾಟ್ಸ್ ಸಿಗುತ್ತಾ, ಸಮೋಸ, ಪಿಜ್ಜಾ ಅದೆಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲೂ ಸಿಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಇದೆಯಲ್ಲ ಈ ಥರ ಸ್ಟಾಫ್ಗಳಿರ್ತಾರೆ. ಸೆಲ್ಫ್ ಬಿಲ್ಲಿಂಗ್ ಕೂಡ ಇರುತ್ತೆ. ಸ್ಟಾಫ್ಗಳು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಎಲ್ಲ ತಗೊಂಡಾದ್ಮೇಲೆ ಈ ಥರ ನ್ಯಾ ತಗೊಂಡು ಹೋಗೋದು ಚೆನ್ನಾಗಿದೆಯಲ್ಲ. ಈ ಎಲ್ಲ ಟೀ ಕಾಫಿ ಎಲ್ಲ ಆದಮೇಲೆ ನಿಮಗೆ ಎಕ್ಸಿಟ್ಟು ರೈಟ್ ಸೈಡಲ್ಲಿ ಎಕ್ಸಿಟ್ ಸಿಗುತ್ತೆ ನಿಮಗೆ. ಹೌದಾ, ಓಕೆ. ಎಲ್ಲ ಆದಮೇಲೆ ಎಕ್ಸಿಟ್ ಆಗುವಾಗ ವೀಡಿಯೋ ಅಲೋ ಇಲ್ಲ ಅಂತ ಹೇಳ್ತಾವನೆ. ಅಂತೂ ಎಕ್ಸಿಟ್ ಆಯಿತು. ಸೊ ಒಳಗಡೆ ಎಷ್ಟಾಗುತ್ತೋ ನನ್ನಿಂದ ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇದಕ್ಕೆ ಒಂದು ದಿನಾನೇ ಬೇಕು. ಕರೆಕ್ಟಾಗಿ ನೀವು ಎಕ್ಸ್ಪ್ಲೋರ್ ಮಾಡ್ತೀನಿ ಪ್ರತಿಯೊಂದು ಸ್ಟೇಷನ್ನು ಅಂತ ಅಂದರೆ ಒಂದು ದಿನ ಆರಾಮಾಗಿ ಬೇಕೇ ಬೇಕು. ಯಾಕಂದರೆ ಅಷ್ಟಿದೆ. ನಾನು ಒಳಗಡೆ ಹೋಗ್ತೀನಿ, ಹಾಗೆ ಹೋಗ್ತಾನೆ ಇದ್ದೀನಿ. ಏನಿದು ಹಿಂಗೆ ಹೋದರೆ ಹಿಂಗೆ ಬರುತ್ತೆ. ನನಗೆ ಸಾಕಾಗ್ಬಿಟ್ಟೈತೆ. ಸಾಕು ಮುಗಿತಾವ ಅನ್ಕೋತೀನಿ. ಇಲ್ಲ ಇನ್ನೂ ಬರ್ತಾನೆ ಐತೆ. ಅಪ್ಪ ಹಂಗೂ ಹಿಂಗೆ ಮುಗಿಸ್ಕೊಂಡು ಬಂದೆ. ನಾನು ಎಂಟ್ರಿ ಆಗಿದ್ದು ಬಂದು 5:30ಗೆ, ಎಕ್ಸಿಟ್ ಬಂದು 8:10 ಆಗಿದೆ ಇವಾಗ ಟೈಮು, ಮೇ ಬಿ 8:30. ಸೊ ಇವಾಗ ಮನೆಗೆ ಹೋಗೋಕ್ಕೆ ನನಗೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಅರ್ಧ ಗಂಟೆ ಅಲ್ಲ, 45 ಮಿನಿಟ್ಸ್ ಬೇಕಾಗುತ್ತೆ. 9:30, 9:15ಗೆಲ್ಲ ಮನೇಲಿ ಇರ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.